ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಹಾಸ್ಟೆಲ್ಗೆ ಅಂದರೆ 2024-25ನೇ ಸಾಲಿನಲ್ಲಿ ಓದ್ತಿರ್ತಕ್ಕಂತಹ ವಿದ್ಯಾರ್ಥಿಗಳು ಹಾಸ್ಟೆಲ್ಗೆ ಯಾವ ರೀತಿ ಅರ್ಜಿಯನ್ನು ಸಲ್ಲಿಸಬೇಕು ಮತ್ತು ಯಾವೆಲ್ಲ ಕೆಟಗರಿ ಅವರಿಗೆ ಅಂದರೆ OBC, ST, SC ಆಮೇಲೆ ಹಿಂದುಳಿದ ವರ್ಗಗಳು ಯಾರು ಅರ್ಜಿಯನ್ನು ಸಲ್ಲಿಸಬಹುದು ಮತ್ತು ಯಾರಿಗೆಲ್ಲ ಅವಕಾಶಗಳನ್ನು ಮಾಡಿಕೊಟ್ಟಿದ್ದಾರೆ ಅಂತಕ್ಕಂಥ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತಾ ಇದ್ದೀನಿ. ಅದಕ್ಕೂ ಮುಂಚೆ ಯಾರೆಲ್ಲ ಇದೆ ಮೊದಲು ನಮ್ಮ ಯೂಟ್ಯೂಬ್ ಚಾನಲ್ ಅನ್ನು ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಬನ್ನಿ ಹಾಗಾದ್ರೆ ನೋಡೋಣ. ಇಲ್ಲಿ ಕಾಣ್ತಕ್ಕಂಥ ವೆಬ್ಸೈಟ್ ಯಾವುದಪ್ಪ ಅಂದ್ರೆ SHP ಅಂದ್ರೆ ಸ್ಟೇಟ್ ಹಾಸ್ಟೆಲ್ ಪೋರ್ಟಲ್ ಅಂತೇಳಿದು. ಸೊ ಇಲ್ಲಿ ನಾವು ನೋಡೋದಾದ್ರೆ ಇಲ್ಲಿ ಎರಡು ಕೆಟಗರಿ ಅವರಿಗೆ ಡೇಟ್ ಅನ್ನ ಮೆನ್ಷನ್ ಮಾಡಿದ್ದಾರೆ. ಇಲ್ಲಿ ಯಾವ್ದಪ್ಪ ಅಂದ್ರೆ ಡಿಪಾರ್ಟ್ಮೆಂಟ್ ಆಫ್ ಮೈನಾರಿಟಿ ಡಿಪಾರ್ಟ್ಮೆಂಟ್ ಇಲ್ಲಿ ಪ್ರೀ ಮೆಟ್ರಿಕ್ ಕೂಡ ಅವರಿಗೆ ಓಪನ್ ಇದೆ ಮತ್ತು ಪೋಸ್ಟ್ ಮೆಟ್ರಿಕ್ ಕೂಡ ಅವರಿಗೆ ಓಪನ್ ಇದೆ. ಅದೇ ರೀತಿಯಾಗಿ ಟ್ರೈಬಲ್ ವೆಲ್ಫೇರ್ ಅಂದ್ರೆ ST ವಿದ್ಯಾರ್ಥಿಗಳು ಕೂಡ ಪ್ರೀ ಮೆಟ್ರಿಕ್ ಕೂಡ 31/7/2024 ಕೂಡ ಅವ್ರಿಗೆ ಓಪನ್ ಇದೆ. ಪೋಸ್ಟ್ ಮೆಟ್ರಿಕ್ ಅವ್ರಿಗೂ ಕೂಡ 31/8/2024 ಕೂಡ ಪೋಸ್ಟ್ ಮೆಟ್ರಿಕ್ ವಿದ್ಯಾರ್ಥಿಗಳು ಅರ್ಜಿಯನ್ನ ಸಲ್ಲಿಸಬಹುದು. ಪೋಸ್ಟ್ ಮೆಟ್ರಿಕ್ ಅಂದ್ರೆ ಆಫ್ಟರ್ SLC, PUC, ಡಿಗ್ರಿ, ಎನಿ ಡಿಗ್ರಿ, PG, ಎನಿ PG, ಎನಿ ಪ್ರೊಫೆಷನಲ್ ಕೋರ್ಸಸ್ ಇವರು ಪೋಸ್ಟ್ ಡಿಗ್ರಿಗೆ ಬರ್ತಾರೆ. ಸೊ ಇವರು ಅದಕ್ಕೆ ಅರ್ಜಿಯನ್ನ ಸಲ್ಲಿಸಬಹುದಾಗಿದೆ. ಯಾರ್ಯಾರು ST ಮತ್ತು ಮೈನಾರಿಟಿ ಹುಡುಗರು. ಸೊ ಅದೇ ರೀತಿಯಾಗಿ ಹಿಂದುಳಿದ ವರ್ಗದ ವಿದ್ಯಾರ್ಥಿಗಳು ಕೂಡ ಅರ್ಜಿಯನ್ನ ಆನ್ಲೈನ್ ಮೂಲಕ ಸಲ್ಲಿಸಬಹುದಾಗಿದೆ. ಸೊ ಅವರು ಈ ಒಂದು ಡೇಟ್ ನೋಡೋದಾದ್ರೆ 20/7/2024 ಕೂಡ ಅವರಿಗೆ ಲಾಸ್ಟ್ ಡೇಟ್ ಇದೆ. ಅಂದ್ರೆ ಇದೇ ತಿಂಗಳು 20ನೇ ತಾರೀಕಿನವರೆಗೂ ಕೂಡ ಅವರು ಅರ್ಜಿಯನ್ನು ಇಲ್ಲಿ ಸಲ್ಲಿಸಬಹುದಾಗಿದೆ. ನೀವು ಪೋಸ್ಟ್ ಮೆಟ್ರಿಕ್ ನಾನು ಅಪ್ಲೈ ಮಾಡ್ತಿರೋದ್ರಿಂದ ಪೋಸ್ಟ್ ಮೆಟ್ರಿಕ್ ಬಟನ್ ಕೆಳಗೆ ಅಪ್ಲೈ ಅಂತ ರೆಡ್ ಬಟನ್ ಅಲ್ಲಿ ಇದೆಯಲ್ಲ ಅಲ್ಲಿ ಕ್ಲಿಕ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಮಾಡ್ಕೊಂಡ ನಂತರ ಇಲ್ಲಿ ನಮಗೆ ಡು ಯು ಹ್ಯಾವ್ ಸ್ಟೇಟ್ ಸ್ಕಾಲರ್ಶಿಪ್ ಅಕೌಂಟ್ ಅಂತ ಇದೆ. ಅಂದ್ರೆ ಏನಪ್ಪಾ ಅಂದ್ರೆ ಇಲ್ಲಿ ಸ್ಟೇಟ್ ಸ್ಕಾಲರ್ಶಿಪ್ SSP ಅಲ್ಲಿ ನೀವೇನಾದ್ರೂ ವಿದ್ಯಾರ್ಥಿ ವೇತನ ಪಡೆದಿದ್ರೆ ಅಲ್ಲಿ ನೀವು ಈಗಾಗಲೇ ಅಕೌಂಟ್ ಅನ್ನ ಕ್ರಿಯೇಟ್ ಮಾಡಿರ್ತೀರಿ. ಸೊ ಅದೇ ಅಕೌಂಟ್ ಅನ್ನ ಇಲ್ಲಿ ಆಡ್ ಮಾಡಬೇಕಾಗುತ್ತೆ. ಎಸ್ ಅಂತ ಕೊಡಬೇಕಾಗುತ್ತೆ. ನೀವು ಇಲ್ಲಿ ಒಂದ್ ವೇಳೆ ನೀವು ಯಾವುದೇ ರೀತಿಯಾದಂತ ಅಕೌಂಟ್ ಅನ್ನು ಇಲ್ಲಿ ಕ್ರಿಯೇಟ್ ಮಾಡಿಲ್ಲ ಅನ್ನೋದಾದ್ರೆ ಸೊ ನೀವೇನ್ ಮಾಡ್ಬೇಕಾಗುತ್ತೆ, ನೋ ಅಂತ ಕೊಡಬೇಕಾಗತ್ತೆ. ಸೊ ನೀವು ಒಂದ್ ವೇಳೆ ನೋ ಅಂತ ಕೊಟ್ರೆ ನೀವು ಆಧಾರ್ ಕಾರ್ಡ್ ಅನ್ನ ಹಾಕಿ OTP ಹಾಕಿ ನೀವು ಯೂಸರ್ ID ಪಾಸ್ವರ್ಡ್ ಮತ್ತು ಕ್ರಿಯೇಟ್ ಮಾಡ್ಕೊಳ್ಬೇಕಾಗುತ್ತೆ. ಸೊ ನನ್ನ ಹತ್ರ ಯೂಸರ್ ID ಪಾಸ್ವರ್ಡ್ ಇರುವ ಕಾರಣ ನಾನು ಎಸ್ ಅಂತ ಕೊಡ್ತಾ ಇದ್ದೀನಿ. ಸೊ ಕೊಟ್ಟಾದ್ಮೇಲೆ ಇಲ್ಲಿ ಲಾಗಿನ್ ಬಟನ್ ಮೇಲೆ ನೀವು ಕ್ರಿಯೇಟ್ ಮಾಡಿರ್ತಕ್ಕಂಥ ಒಂದು ಯೂಸರ್ ನೇಮ್ ಅಂದ್ರೆ ಒಂದು ನಂಬರ್ ಬಂದಿರುತ್ತೆ. ಯಾವ ಇಯರ್ ಅಲ್ಲಿ ನೀವು ಕ್ರಿಯೇಟ್ ಮಾಡಿರ್ತೀರೋ ಆ ಇಯರ್ ಸಂಬಂಧಿಸಿದಂಗೆ ಮುಂದೆ ನಂಬರ್ ಇರುತ್ತೆ. ಸೊ ನಂತರ ಪಾಸ್ವರ್ಡ್ ನೀವ್ ಏನನ್ನ ಪಾಸ್ವರ್ಡ್ ಕ್ರಿಯೇಟ್ ಮಾಡಿರ್ತೀರೋ ಆ ಪಾಸ್ವರ್ಡ್ ಬರುತ್ತೆ. ಸೊ ಕೆಳಗೆ ಕಾಣ್ತಕ್ಕಂಥ ಕ್ಯಾಪ್ಚಾ ಏನಿದೆ ಅಲ್ಲ ಕೆಳಗೆ ಅದನ್ನ ನೀವು ಇಲ್ಲಿ ಅದೇ ತೆರನಾಗಿ ಎಂಟರ್ ಮಾಡ್ಕೊಳ್ಬೇಕಾಗತ್ತೆ. ಸೊ ಮಾಡ್ಕೊಂಡ ನಂತರ ಇಲ್ಲಿ ಲಾಗಿನ್ ಬಟನ್ ಮೇಲೆ ಕ್ಲಿಕ್ ಮಾಡಬೇಕು. ಮಾಡ್ಕೊಂಡ ನಂತರ ಈ ಸ್ಟೇಟ್ ಹಾಸ್ಟೆಲ್ ಪೋರ್ಟಲ್ಗೆ ಒಂದು ಹೋಮ್ ಪೇಜ್ ಬರುತ್ತೆ ಇಲ್ಲಿ. ಸೊ ನೀವು ನೋಡ್ತಾ ಹೋಗ್ಬೋದು, ಹೋಮ್ ಬಟನ್ ಇದೆ, ಇಲ್ಲಿ ಅಪ್ಲೈ ಫಾರ್ ಹಾಸ್ಟೆಲ್ ಅಂತ ಇದೆ. ಅಕ್ನಾಲಜ್ಮೆಂಟ್ ಅಂದ್ರೆ ನೀವು ಅರ್ಜಿಯನ್ನ ಸಲ್ಲಿಸಿದ ಮೇಲೆ ಅಕ್ನಾಲಜ್ಮೆಂಟ್ ಅನ್ನ ಇಲ್ಲಿ ತೆಗೆದುಕೊಳ್ಬೇಕು. ಒಂದ್ ವೇಳೆ ನೀವು ಏನಾದ್ರೂ ತಪ್ಪಾದ ಮಾಹಿತಿಯನ್ನ ಕೊಟ್ಟಿದ್ದಲ್ಲಿ ಅದನ್ನ ವಿತ್ಡ್ರಾ ಮಾಡ್ಕೊಳ್ಬಹುದು. ಮತ್ತೆ ನೀವು ವಿತ್ಡ್ರಾ ಮಾಡಿದ ಮೇಲೆ ಬೇರೆ ಅರ್ಜಿಯನ್ನು ಕೂಡ ಇಲ್ಲಿ ಸಲ್ಲಿಸಬಹುದು. ಅರ್ಜಿ ಸಲ್ಲಿಸಿದ ಮೇಲೆ ಒಂದು ಅಪ್ಲಿಕೇಶನ್ ಸ್ಟೇಟಸ್ ಏನಿದೆ ಅಂತ ಈ ಒಂದು ಆಪ್ಷನ್ ಅಲ್ಲಿ ನೀವು ನೋಡ್ಕೊಳ್ಬಹುದಾಗಿದೆ. ಸೊ ನಾವಿಲ್ಲಿ ಅಪ್ಲೈ ಫಾರ್ ಹಾಸ್ಟೆಲ್ ಅಂತ ಇದೆಯಲ್ಲ ಅದ್ರ ಮೇಲೆ ನಾವಿಲ್ಲಿ ಕ್ಲಿಕ್ ಮಾಡ್ಕೊಳ್ಬೇಕು. ಸೊ ಮಾಡ್ಕೊಂಡ ನಂತರ ಇಲ್ಲಿ ನಮ್ಗೆ ಏನ್ ಕಾಣಿಸುತ್ತೆ ಅಂದ್ರೆ ಪ್ಲೀಸ್ ಫಾಲೋ ಸ್ಟೆಪ್ಸ್ ಟು ಫಿಲ್ ದ ಹಾಸ್ಟೆಲ್ ಅಪ್ಲಿಕೇಶನ್ ಅಂದ್ರೆ ಕೆಳಗೆ 4 ಸ್ಟೆಪ್ಸ್ ಇದಾವೆ. ಸೊ ಆ ಸ್ಟೆಪ್ಸ್ ಅನ್ನ ನಾವು ಕೇರ್ಫುಲ್ ಆಗಿ ಯಾವುದೇ ರೀತಿ ತಪ್ಪಾಗ್ಲಾರ್ದಂಗೆ ನಾವು ತುಂಬ್ತಾ ಹೋಗ್ಬೇಕಾಗತ್ತೆ. ಎಂಟರ್ ಆಲ್ ಡೀಟೇಲ್ಸ್ ಇನ್ ಈಚ್ ಸ್ಟೆಪ್ ಅಂದ್ರೆ ಅದು ನಾವು ಮೊದಲು 1ನೇ ಸ್ಟೆಪ್ ಅನ್ನು ಕಂಪ್ಲೀಟ್ ಮಾಡಿದ್ರೆ ಮಾತ್ರ 2ನೇ ಸ್ಟೆಪ್ ನಮ್ಗೆ ಓಪನ್ ಆಗುತ್ತೆ. ಸೊ ನೋಡೋಣ. ಫಸ್ಟ್ ಸ್ಟೆಪ್ ಸ್ಟಡಿ ಕಾಸ್ಟ್ ಪರ್ಸನಲ್ ಡೀಟೇಲ್ಸ್ ಅಂತ ಇದೆ. ಇಲ್ಲಿ ಅಪ್ಲೈ ಅಂತ ಕಾಣುತ್ತಲ್ಲ ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಬೇಕು. ಸೊ ಮಾಡ್ಕೊಂಡ್ರೆ ಇಲ್ಲಿ ಅಪ್ಲಿಕೇಶನ್ ವಿಲ್ ಗೆಟ್ ರಿಜೆಕ್ಟೆಡ್ ಇಫ್ ಎನಿ ಡೀಟೇಲ್ಸ್ ಸಬ್ಮಿಟೆಡ್ ಬೈ ಯು ಈಸ್ ಫೌಂಡ್ ರಾಂಗ್ ಆರ್ ಇನ್ಕರೆಕ್ಟ್ ಅಂತ ಇದೆ. ಇಲ್ಲಿ ನೀವೇನಾದ್ರೂ ತಪ್ಪಾದಂತ ಮಾಹಿತಿಯನ್ನ ನೀಡಿದ್ರೆ, ತಪ್ಪಾದಂತ ಮಾಹಿತಿಯನ್ನು ತುಂಬಿದ್ರೆ ಅಪ್ಲಿಕೇಶನ್ ಏನಾಗುತ್ತೆ ಅಂದ್ರೆ ಇಲ್ಲಿ ರಿಜೆಕ್ಟ್ ಆಗುತ್ತೆ. ಸೊ ಇಲ್ಲಿ SSLC ಡೀಟೇಲ್ಸ್ ಅನ್ನ ನೀವು ಎಂಟರ್ ಮಾಡಬೇಕು. ಎಂಟರ್ SSLC ಸ್ಟಡಿ ಡೀಟೇಲ್ಸ್ ಅಂತ ಇದೆ. 10th ಬೋರ್ಡ್ ಟೈಪ್ ಅಂದ್ರೆ ನೀವು ಯಾವ ಬೋರ್ಡ್ ಅಲ್ಲಿ 10th ಅನ್ನ ಕ್ಲಿಯರ್ ಮಾಡಿದ್ರು ಆ ಬೋರ್ಡ್ ಅನ್ನ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೊಂಡು ನಂತರ ನಿಮ್ಮ ಒಂದು ರಿಜಿಸ್ಟ್ರೇಷನ್ ನಂಬರ್ SSLC ಯ ಒಂದು ರಿಜಿಸ್ಟ್ರೇಷನ್ ನಂಬರ್ ಅನ್ನ ಇಲ್ಲಿ ಕೂಡ ನೀವು ಎಂಟರ್ ಮಾಡಬೇಕು. ಸೊ ಮಾಡ್ಕೊಂಡ ನಂತರ ಇಲ್ಲಿ ಗೆಟ್ ಡಾಟಾ ಮೇಲೆ ಕ್ಲಿಕ್ ಮಾಡಬೇಕು.
ಮಾಡಿದ್ಮೇಲೆ ಆಟೋಮೆಟಿಕ್ ಅದು ಫ್ಯಾಚ್ ಆಗುತ್ತೆ. ನೀವು ರಿಜಿಸ್ಟ್ರೇಷನ್ ನಂಬರ್ ಹಾಕಿದ ಮೇಲೆ ಅದು ಏನಾಗುತ್ತೆ, ಇನ್ಫಾರ್ಮೇಶನ್ ತಾನೇ ಆಟೋಮೆಟಿಕ್ ಆಗಿ ತೆಗೆದುಕೊಳ್ಳುತ್ತೆ. ನಂತರ ಇಲ್ಲಿ ಸೇವ್ SSLC ಡೀಟೇಲ್ಸ್ ಅಂತ ಕಾಣುತ್ತಲ್ಲ, ಅದ್ರ ಮೇಲೆ ಸೇವ್ ಕೊಡಬೇಕು. ಕೊಟ್ಟ ನಂತರ SSLC ಡೀಟೇಲ್ಸ್ ಸೇವ್ಡ್ ಸಕ್ಸಸ್ಫುಲಿ ಅಂತ ಬಂತು, ಓಕೆ ಅಂತ ಕೊಡಿ ಇಲ್ಲಿ. ನಂತರ ಎರಡನೇ ಸ್ಟೆಪ್ ಅಲ್ಲಿ ಏನಿದೆ ಅಂದ್ರೆ ಕಾಸ್ಟ್ ಅಂಡ್ ಇನ್ಕಮ್ ಡೀಟೇಲ್ಸ್. ಕಾಸ್ಟ್ ಡೀಟೇಲ್ಸ್, ಎಂಟರ್ ಸರ್ಟಿಫಿಕೇಟ್ ಡೀಟೇಲ್ಸ್ ಅಂತ ಇದೆ. ರಿಲಿಜನ್, ನಿಮ್ಮ ಒಂದು ರಿಲಿಜನ್ ಯಾವ್ದು ಅದನ್ನ ನೀವಿಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ. ನಂತರ ಕ್ಯಾಟಗರಿ, ಯಾವ ಒಂದು ನಿಮ್ಮ ಒಂದು ಕ್ಯಾಟಗರಿ ಯಾವುದು, ಸೋಷಿಯಲ್ ಕ್ಯಾಟಗರಿ ಯಾವುದು ಅದನ್ನ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಬೇಕು. ನಂತರ ಕಾಸ್ಟ್ ಸರ್ಟಿಫಿಕೇಟ್ ನಂಬರ್ ಅನ್ನು ಇಲ್ಲಿ ಎಂಟರ್ ಮಾಡ್ಕೊಳ್ಬೇಕು. ನಿಮ್ಮ ಒಂದು ಕಾಸ್ಟ್ ಸರ್ಟಿಫಿಕೇಟ್ ಅಲ್ಲಿ ಇರತಕ್ಕಂತಹ RD ನಂಬರ್ ಅನ್ನ ನೀವು ಇಲ್ಲಿ ಎಂಟರ್ ಮಾಡ್ಕೊಳ್ಬೇಕಾಗತ್ತೆ ಇಲ್ಲಿ. ನಂತರ ಇಲ್ಲಿ ಚೆಕ್ ಮೇಲೆ ಕ್ಲಿಕ್ ಮಾಡ್ರಿ, ಆಟೋಮೆಟಿಕ್ ಡಾಟಾ ಎಲ್ಲ ಅದು ತೆಗೆದುಕೊಳ್ಳುತ್ತೆ. ನಂತರ ಇಲ್ಲಿ ಸೇವ್ ಕಾಸ್ಟ್ ಅಂಡ್ ಇನ್ಕಮ್ ಡೀಟೇಲ್ಸ್ ಮೇಲೆ ಕ್ಲಿಕ್ ಮಾಡ್ರಿ. ಕಾಸ್ಟ್ ಇನ್ಕಮ್ ಡೀಟೇಲ್ಸ್ ಸೇವ್ಡ್ ಸಕ್ಸಸ್ಫುಲಿ ಅಂತ ಬಂದ್ಮೇಲೆ ಓಕೆ ಅಂತ ಕೊಡಿ ಇಲ್ಲಿ. ನಂತರ ಇಲ್ಲಿ ಎಂಟರ್ ಪರ್ಸನಲ್ ಡೀಟೇಲ್ಸ್ ಅಂತ ಇದೆ ಇಲ್ಲಿ. ಸೊ ಇಲ್ಲಿ ಹೈಡ್ ಇದೆ, ಫಾದರ್ ನೇಮು, ಮದರ್ ನೇಮು, ಇಲ್ಲೆಲ್ಲ ಏನಿದೆ ಹೈಡ್ ಇದೆ. ಸೊ ಅದನ್ನ ಬಿಡಿ. ನೆಕ್ಸ್ಟ್ ಪೇರೆಂಟ್ಸ್ ಮೊಬೈಲ್ ನಂಬರ್ ಅಂತ ಇದೆಯಲ್ಲ, ಇಲ್ಲಿ ಪೇರೆಂಟ್ಸ್ ಮೊಬೈಲ್ ನಂಬರ್ ಅನ್ನ ಇಲ್ಲಿ ಎಂಟರ್ ಮಾಡಿಕೊಂಡು ಸೆಂಡ್ OTP ಅಂತಿದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡ್ರಿ. ನಿಮ್ಮ ಮೊಬೈಲ್ಗೆ ಬಂದಿರತಕ್ಕಂತ ಒಂದು ಪೇರೆಂಟ್ಸ್ ಮೊಬೈಲ್ಗೆ ಬಂದಿರತಕ್ಕಂಥ OTP ಅನ್ನ ಎಂಟರ್ ಮಾಡಿದ ಮೇಲೆ ಇಲ್ಲಿ ಸಬ್ಮಿಟ್ OTP ಅಂತ ಕೊಡಿ. ನಂತರ ಮೇಲ್ ID ಕೇಳುತ್ತೆ. ಸೊ ಇಲ್ಲಿ ಮೇಲ್ ID ಕಡ್ಡಾಯ ಇದೆ. ಅದೇ ರೀತಿಯಾಗಿ ಹೋಮ್ ಡಿಸ್ಟಿಕ್ಕು, ತಾಲೂಕು, ಕಾನ್ಸ್ಟಿಟ್ಯೂಷನ್ ಇದು ಯಾವುದು, ಪಿನ್ ಕೋಡು, ಪರ್ಮನೆಂಟ್ ಅಡ್ರೆಸ್ಸು, ಆಮೇಲೆ ನೀವು ಕರ್ನಾಟಕದಲ್ಲಿ ವಾಸವಾಗಿದ್ರೆ ಅಂತ ಕೇಳ್ತಾ ಇದೆ. ಇಲ್ಲಿ ಯಾವ್ಯಾವ ಮ್ಯಾಂಡೇಟರಿ ಇದೆನೋ ಸೊ ಅದು ಎಲ್ಲ ಮಾಹಿತಿಯನ್ನ ನೀವು ಇಲ್ಲಿ ತುಂಬಿಕೊಳ್ಬೇಕಾಗತ್ತೆ. ಸೊ ಇಲ್ಲಿ ಅಪ್ಲೋಡ್ ಯುವರ್ ಪಾಸ್ಪೋರ್ಟ್ ಸೈಜ್ ಅಂತ ಇದೆಯಲ್ಲ, ಚೂಸ್ ಫೈಲ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಅದು ಗ್ಯಾಲರಿಗೆ ಹೋಗುತ್ತೆ. ಸೊ ನಂತರ ಇಲ್ಲಿ ಅಪ್ಲೋಡ್ ಮಾಡ್ಕೊಳ್ಬೇಕಾಗುತ್ತೆ. ಸೊ ಪರ್ಸನಲ್ ಡೀಟೇಲ್ಸ್ ಸೇವ್ಡ್ ಸಕ್ಸಸ್ಫುಲಿ ಅಂತ ಬಂತು. ಈಗ ನಾವು ಫಸ್ಟ್ ಸ್ಟೆಪ್ ಅನ್ನ ಕಂಪ್ಲೀಟ್ ಮಾಡಿದ್ವಿ ಇಲ್ಲಿ. ಸೊ ನಾವು ಬ್ಯಾಕ್ ಹೋದ್ರೆ ಇಲ್ಲಿ ಗ್ರೀನ್ ಬಟನ್ ಬಂದಿದೆ, ರೆಡ್ ಇತ್ತಲ್ಲ ಆಗ್ಲೇ, ಸೊ ಗ್ರೀನ್ ಬಂದಿದೆ ಅಂದ್ರೆ ಸಕ್ಸಸ್ಫುಲ್ ಆಗಿ ನಾವು ಫಸ್ಟ್ ಸ್ಟೆಪ್ ಅನ್ನ ಕಂಪ್ಲೀಟ್ ಮಾಡಿದೀವಿ. ನಂತರ ಈಗ ನಾವು ಎರಡನೇ ಸ್ಟೆಪ್ ಅನ್ನು ನಾವು ನೋಡೋದಾದ್ರೆ ಸ್ಟೂಡೆಂಟ್ ಅಕಾಡೆಮಿಕ್ ಡೀಟೇಲ್ಸ್ ಅಲ್ಲಿ ಅಪ್ಲೈ ಅಂತ ಕೊಟ್ರೆ ಇಲ್ಲಿ, ಸೊ ಇಲ್ಲಿ ಎಂಟರ್ ಕಾಲೇಜ್ ಆರ್ ಕೋರ್ಸ್ ಡೀಟೇಲ್ಸ್ ಅಂತ ಇದೆ. ಪ್ರೆಸೆಂಟ್ ಇಯರ್ ಸ್ಟಡಿ ಡೀಟೇಲ್ಸ್, ಆರ್ ಯು ಸ್ಟಡಿಂಗ್ ಇನ್ ಯೂನಿವರ್ಸಿಟಿ ಆರ್ ಇನ್ಸ್ಟಿಟ್ಯೂಟ್ ಲೊಕೇಟೆಡ್ ಔಟ್ಸೈಡ್ ಕರ್ನಾಟಕ, ಅಂದ್ರೆ ಕರ್ನಾಟಕ ಬಿಟ್ಟು ಹೊರ ರಾಜ್ಯದಲ್ಲಿ ಏನಾದ್ರು ಓದ್ತಿದ್ರೆ ಎಸ್ ಅಂತ ಕೊಡ್ಬೇಕು, ಇಲ್ಲಾಂದ್ರೆ ಇಲ್ಲಿ ನೋ ಅಂತ ಕೊಡ್ಬೇಕು. ಸೆಲೆಕ್ಟ್ ಯೂನಿವರ್ಸಿಟಿ ಅಂತ ಇದೆ, ನಿಮ್ಮ ಒಂದು ಯೂನಿವರ್ಸಿಟಿ ಯಾವುದು ಅದನ್ನ ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಬೇಕು. ಸೊ ಇಲ್ಲಿ ಸೆಲೆಕ್ಟ್ ಯೂನಿವರ್ಸಿಟಿ ಇದ್ದಲ್ಲೇ PUC ಓದ್ತಿರೋದ್ರಿಂದ ಡಿಪಾರ್ಟ್ಮೆಂಟ್ ಆಫ್ ಪ್ರೀ ಯೂನಿವರ್ಸಿಟಿ ಎಜುಕೇಶನ್ ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ PUC ಅಂತ ಸೆಲೆಕ್ಟ್ ಮಾಡ್ಕೊಳ್ಬೇಕು. ನೀವೇನಾದರೂ ರಿಜಿಸ್ಟ್ರೇಷನ್ ನಂಬರ್ ಇದ್ರೆ ಎಸ್ ಅಂತ ಕೊಡಿ, ಇಲ್ಲಾಂದ್ರೆ ನೋ ಅಂತ ಕೊಡಿ. ನಂತರ ಕಾಲೇಜ್ ಯಾವ ಡಿಸ್ಟ್ರಿಕ್ಟ್ ಅಲ್ಲಿ ಬರುತ್ತೆ ಅದನ್ನ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಬೇಕು. ನಂತರ ಯಾವ ತಾಲೂಕಲ್ಲಿ ಇದೆ ಅದನ್ನು ಕೂಡ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೊಂಡು ನಂತರ ಸೆಲೆಕ್ಟ್ ಕಾಲೇಜ್ ಅಂತ ಬರುತ್ತೆ ಇಲ್ಲಿ. ಸೊ ಕಾಲೇಜ್ ನೇಮ್ ಅನ್ನ ನೀವು ಇಲ್ಲಿ ಸೆಲೆಕ್ಟ್ ಮಾಡಬೇಕು. ಸೊ ನಂತರ ಇಲ್ಲಿ ಸೆಲೆಕ್ಟ್ ಕೋರ್ಸ್ ಅಂತ ಇದೆ, ಫಸ್ಟ್ ಸೆಕೆಂಡ್ ಅಂತ ಇದೆ, ನೀವು ಅದನ್ನ ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ರಿ. ನಂತರ ಇಲ್ಲಿ ಕೋರ್ಸ್ ಕಾಂಬಿನೇಷನ್ ಯಾವುದು ಅದನ್ನ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಬೇಕು, ಕೋರ್ಸ್ ಕಾಂಬಿನೇಷನ್ ನಿಮ್ದು ಯಾವುದು ಅಂತ. ಸೊ ಇಲ್ಲಿ ಸೆಲೆಕ್ಟ್ ಕೋರ್ಸ್ ಇಯರ್ ಅಂತ ಇದೆಯಲ್ಲ, ಯಾವ ವರ್ಷ. ಸೊ ಇಷ್ಟ ಆದ್ಮೇಲೆ ಸೇವ್ ಕಾಲೇಜ್ ಡೀಟೇಲ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಬೇಕು. ಕರೆಂಟ್ ಕೋರ್ಸ್ ಡೀಟೇಲ್ಸ್ ಸೇವ್ಡ್ ಸಕ್ಸಸ್ಫುಲಿ ಅಂತ ಬಂದಿದೆ. ಸೊ ಓಕೆ ಐ ಅಂಡರ್ಸ್ಟ್ಯಾಂಡ್ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಬೇಕು. ಸೊ ನೆಕ್ಸ್ಟ್ ಸ್ಟೆಪ್ ಪ್ರೀವಿಯಸ್ ಇಯರ್ ಪಾಸ್ ಡೀಟೇಲ್ಸ್ ಅಂತ ಇದೆ ಇಲ್ಲಿ. ಪ್ರೀವಿಯಸ್ ಇಯರ್ ಅಲ್ಲಿ ನೀವು ಯಾವ ಕೋರ್ಸ್ ಅನ್ನು ಕಂಪ್ಲೀಟ್ ಮಾಡಿರ್ತೀರೋ ಅದನ್ನ ನೀವು ಇಲ್ಲಿ ಸೆಲೆಕ್ಟ್ ಮಾಡಿ ನಿಮ್ಮ ಒಂದು ಅಂಕಗಳನ್ನ ಎಂಟರ್ ಮಾಡಬೇಕಾಗತ್ತೆ. ನಂತರ ಇಲ್ಲಿ ಮಾರ್ಕ್ಸ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ರಿ. ಇಲ್ಲಿ ಮಾಡ್ಕೊಂಡು ಇಲ್ಲಿ ಮ್ಯಾಕ್ಸಿಮಮ್ ಮಾರ್ಕ್ಸ್ ಎಷ್ಟು, ನಿಮ್ಮ ಒಂದು ಕೋರ್ಸ್ ಅಲ್ಲಿ ಇರತಕ್ಕಂತಹ ಮ್ಯಾಕ್ಸಿಮಮ್ ಮಾರ್ಕ್ಸ್ ಗಳು ಎಷ್ಟು ಅದನ್ನ ಇಲ್ಲಿ ಎಂಟರ್ ಮಾಡಬೇಕು. ಸೊ ನಂತರ ಪಡೆದಿರತಕ್ಕಂತ ಅಂಕಗಳೆಷ್ಟು ಅದನ್ನು ನೀವು ಇಲ್ಲಿ ಎಂಟರ್ ಮಾಡಿ. ನಂತರ ಆಟೋಮೆಟಿಕ್ ಪರ್ಸೆಂಟೇಜ್ ತಾನೇ ತೆಗೆದುಕೊಳ್ಳುತ್ತೆ ಅದು. ನಂತರ ಸೇವ್ ಪ್ರೀವಿಯಸ್ ಕೋರ್ಸ್ ಡೀಟೇಲ್ಸ್ ಮೇಲೆ ಕ್ಲಿಕ್ ಮಾಡ್ರಿ. ಸೊ ಪ್ರೀವಿಯಸ್ ಕೋರ್ಸ್ ಡೀಟೇಲ್ಸ್ ಸೇವ್ಡ್ ಸಕ್ಸಸ್ಫುಲಿ ಅಂತ ಬಂತು. ಸೊ ಇಲ್ಲಿ ಸೆಕೆಂಡ್ ಸ್ಟೆಪ್ ಕಂಪ್ಲೀಟ್ ಆಗಿದೆ. ಸೊ ನೆಕ್ಸ್ಟ್ ಇಲ್ಲಿ ಎಡಿಟ್ ಪ್ರೀವಿಯಸ್ ಕೋರ್ಸ್ ಡೀಟೇಲ್ಸ್, ನೀವೇನಾದ್ರೂ ಎಡಿಟ್ ಮಾಡೋ ಆಗಿದ್ರೆ ಇಲ್ಲಿ ನೀವು ಎಡಿಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನೀವು ಎಡಿಟ್ ಮಾಡ್ಕೊಳ್ಬಹುದು. ಸೊ ಇಲ್ಲಿ ಸೆಕೆಂಡ್ ಸ್ಟೆಪ್ ಇಲ್ಲಿ ಕಂಪ್ಲೀಟ್ ಆಯ್ತು. ನೋಡೋಣ ಅದು ಕಂಪ್ಲೀಟ್ ಆಗಿದನ ಇಲ್ವಾ ಅಂತ ಬ್ಯಾಕ್ ಹೋಗೋಣ.
ಇಲ್ಲಿ ಸ್ಟೆಪ್ 2 ಅಪ್ಲೈ ಗ್ರೀನ್ ಬಂದಿದೆ. ಸೊ ಸಕ್ಸಸ್ಫುಲ್ ಆಗಿ ಎರಡನೇ ಸ್ಟೆಪ್ ಕೂಡ ಇಲ್ಲಿ ಕಂಪ್ಲೀಟ್ ಆಗಿದೆ. ನಂತರ ಹಾಸ್ಟೆಲ್ ಲಿಸ್ಟ್ ಡೀಟೇಲ್ಸ್ ಅಂತ ಬರುತ್ತೆ ಇಲ್ಲಿ. ಅಂದ್ರೆ ನೀವು ತೆಗೆದುಕೊಳ್ತಕ್ಕಂಥ ಹಾಸ್ಟೆಲ್ ಡೀಟೇಲ್ಸ್ ಅನ್ನ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಬೇಕು. ಡಿಪಾರ್ಟ್ಮೆಂಟ್ ನೇಮ್ BCWD ಅಂತ ಇದೆ. ನಿಮ್ದು ಯಾವ್ದು ಅಲ್ಲಿ ಎಂಟರ್ ಮಾಡಿರ್ತಾರೋ ಸೊ ಅದು ಅಲ್ಲಿ ಬಂದಿರುತ್ತೆ. ಗೆಟ್ ಹಾಸ್ಟೆಲ್ ಡೀಟೇಲ್ಸ್ ಅಂತ ಮೇಲೆ ಕ್ಲಿಕ್ ಮಾಡಿದ್ರೆ ಸೊ ನಿಮ್ಗೆ ಇಲ್ಲಿ ಹಾಸ್ಟೆಲ್ ಡೀಟೇಲ್ಸ್ ಅನ್ನ ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿಕ್ಕೆ ಅವಕಾಶ ಇದೆ ಇಲ್ಲಿ. ಸೊ ಇಲ್ಲಿ ನೀವು ಪ್ರಿಫರೆನ್ಸ್ ಅನ್ನ ಕೊಡಬೇಕಾಗತ್ತೆ ಇಲ್ಲಿ. ಓಕೆ, ಯು ಹ್ಯಾವ್ ಸಕ್ಸಸ್ಫುಲಿ ಸಬ್ಮಿಟೆಡ್ ಫ್ರೆಶರ್ ಹಾಸ್ಟೆಲ್ ಡೀಟೇಲ್ಸ್ ಅಂತ ಇದೆ. ಓಕೆ ಅಂತ ಮಾಡಿ ಇಲ್ಲಿ. ನಂತರ ಲಾಸ್ಟ್ ಸ್ಟೆಪ್, ಮೂರು ಸ್ಟೆಪ್ ಕೂಡ ಇಲ್ಲಿ ಕಂಪ್ಲೀಟ್ ಆಗಿದೆ. ಲಾಸ್ಟ್ ಸ್ಟೆಪ್ ಪ್ರಿವ್ಯೂ ಅಂಡ್ ಫೈನಲ್ ಸಬ್ಮಿಟ್ ಅಂತ ಇದೆಯಲ್ಲ ಅದ್ರ ಮೇಲೆ ಅಪ್ಲೈ ಮಾಡಿ ಇಲ್ಲಿ. ನಿಮ್ಮ ಒಂದು ಅರ್ಜಿ ನೀವು ಏನ್ ಸಲ್ಲಿಸಿದ್ರೋ ಅದು ಪ್ರಿವ್ಯೂ ಆಗುತ್ತೆ. ಸೊ ನೀವು ಇಲ್ಲಿ ಎಲ್ಲ ಚೆಕ್ಔಟ್ ಮಾಡ್ಕೊಂಡು ನಂತರ ಫೈನಲ್ ಸಬ್ಮಿಟ್ ಅಂತ ಕಾಣುತ್ತಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡ್ರಿ ಇಲ್ಲಿ. ಸೊ ಫೈನಲ್ ಸಬ್ಮಿಟ್ ಡನ್ ಸಕ್ಸಸ್ಫುಲಿ ಅಂತ ಬಂತು. ಓಕೆ ಅಂತ ಕೊಡ್ರಿ ಇಲ್ಲಿ. ಸೊ ಇಷ್ಟಾದ್ಮೇಲೆ ಈಗ ಫೈನಲ್ ಸಬ್ಮಿಟ್ ಆಗಿದೆ ಇದು. ಸೊ ನಿಮ್ಮ ಅಕ್ನಾಲಜ್ಮೆಂಟ್ ತೆಗೆದುಕೊಳ್ಬೇಕಂದ್ರೆ ಸೊ ಇಲ್ಲಿ ಅಕ್ನಾಲಜ್ಮೆಂಟ್ ಅಂತ ಇದೆಯಲ್ಲ ಅದ್ರ ಮೇಲೆ ನೀವು ಇಲ್ಲಿ ಕ್ಲಿಕ್ ಮಾಡ್ಕೊಳ್ಬೇಕು ಇಲ್ಲಿ. ಸೊ ನಿಮ್ಮ ಒಂದು ಅಕ್ನಾಲಜ್ಮೆಂಟ್ ಅನ್ನ ನೀವು ಇಲ್ಲಿ ಪ್ರಿಂಟ್ಔಟ್ ಅನ್ನ ತೆಗೆದುಕೊಳ್ಬಹುದು. ಇಲ್ಲಿ ನೀವು ಇಲ್ಲಿ ಪ್ರಿಂಟ್ಔಟ್ ಅನ್ನ ತೆಗೆದುಕೊಳ್ಬಹುದು. ನಿಮ್ಮ ಒಂದು ಅಪ್ಲಿಕೇಶನ್ ಸ್ಟೇಟಸ್ ಅನ್ನು ಕೂಡ ನೀವು ಇಲ್ಲಿ ನೋಡ್ಕೊಳ್ಬಹುದು, ಏನಾಗಿದೆ ಸ್ಟೇಟಸ್ ಎಲ್ಲಿದೆ ಅಂತ. ಸೊ ವ್ಯೂ ಅಂತ ಮಾಡಿದ್ರೆ ಇಲ್ಲಿ ಸೊ ಇಲ್ಲಿ ತೋರಿಸುತ್ತೆ, ಇಲ್ಲಿ ಏನ್ ಸ್ಟೇಟಸ್ ಇದೆ ಅಂತ ತೋರಿಸುತ್ತೆ. ನೀವು ಅದೇ ರೀತಿಯಾಗಿ ಅದನ್ನ ಚೆಕ್ ಮಾಡ್ಕೊಳ್ಬಹುದು. ಸೊ ಈ ರೀತಿಯಾಗಿ ನೀವು ಪೋಸ್ಟ್ ಮೆಟ್ರಿಕ್ ಹಾಸ್ಟೆಲ್ಗಳಿಗೆ ಅರ್ಜಿಯನ್ನ ಯಾವುದೇ ರೀತಿಯಾದಂತಹ ತೊಂದರೆಗಳಿಲ್ಲದೆ ಅರ್ಜಿಯನ್ನ ಸಲ್ಲಿಸಬಹುದಾಗಿದೆ. ಸೊ ಈ ಒಂದು ವಿಡಿಯೋ ನಿಮ್ಗೆ ಒಂದ್ ವೇಳೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಎಲ್ಲರಿಗೂ ಶುಭ ವಂದನೆಗಳು.